ತುಮಕೂರಿನ ಜಿಲ್ಲಾಸ್ಪತ್ರೆಯ ಮೂವರು ತಜ್ಞ ವೈದ್ಯರಿಗೆ ರಾಜ್ಯದಲ್ಲಿ ಶ್ರೇಷ್ಠ ವೈದ್ಯಕೀಯ ಪ್ರಶಸ್ತಿ ಲಭಿಸಿದೆ. ನಮ್ಮ ವೈದ್ಯರಿಗೆ ಪ್ರಶಸ್ತಿ ಲಭಿಸಿರುವುದು ನನಗೆ ಸಂತಸ ತಂದಿದೆ ಎಂದು ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸಂತಸ ವ್ಯಕ್ತಪಡಿಸಿದರು. ನೇತ್ರ ತಜ್ಞ ದಿನೇಶ್, ಮೂತ್ರಪಿಂಡ ತಜ್ಞ ರಮೇಶ್, ಅರವಳಿಕೆ ತಜ್ಞ ಚಂದ್ರಶೇಖರ್ ಎಂಬ ವೈದ್ಯರುಗಳು ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಪರಿಶ್ರಮವನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ವೈದ್ಯಕೀಯ ಶ್ರೇಷ್ಠ ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಎಂದರು. ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿಎ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ನಮ್ಮ ಒಂದು ಒಳ್ಳೆಯ ಸುದ್ದಿ ಏನೆಂದರೆ, ನಿನ್ನೆ ತಾನೇ ನಮ್ಮ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ನಮ್ಮ ಸರ್ಕಾರದಿಂದ ನಮ್ಮ ವೈದ್ಯರಿಗೆಲ್ಲ ಒಳ್ಳೆಯ ಸಿಹಿ ಸುದ್ದಿ ಕೊಟ್ಟು, ಕೆಲವು ವೈದ್ಯರ ಒಂದು ಕಾರ್ಯವೈಖರಿಯನ್ನು ಗಮನಿಸಿ ಯಾರು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅವರಿಗೆ ಅವರ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಸರ್ಕಾರ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ತುಮಕೂರು, ಜಿಲ್ಲಾ ಆಸ್ಪತ್ರೆ ತುಮಕೂರಿಂದ 3 ವೈದ್ಯರಿಗೆ ನಾಮಿನೇಟ್ ಮಾಡಿದ್ದಾರೆ. ಒಂದು ಶ್ರೇಷ್ಠ ವೈದ್ಯರಂತ ಒಂದು ಬಿರುದು ಕೊಟ್ಟು ಅವರಿಗೆ ಅವಾರ್ಡಿಂದ ಸನ್ಮಾನಿಸಿದ್ದಾರೆ. ಫಸ್ಟು ಡಾಕ್ಟರ್ ರಮೇಶ್, ಯೂರಾಲಜಿಸ್ಟ್ ಇದ್ದಾರೆ, ಅವರಿಗೆ ಒಂದು ಈ ಅವಾರ್ಡ್ ಕೊಡಲಾಗಿದೆ. ಎರಡನೇದು ಡಾಕ್ಟರ್ ಚಂದ್ರಶೇಖರ್ ಅಂತ ಅನಿಸಿದ್ದಾರೆ, ಅವ್ರಿಗೂ ಈ ಅವಾರ್ಡಿಂದ ಸನ್ಮಾನಿಸಲಾಗಿದೆ. ಮತ್ತು ಮೂರನೇದು ನಮ್ಮ ಆಫ್ಥಲ್ಮಾಲಜಿಸ್ಟ್ ಡಾಕ್ಟರ್ ದಿನೇಶ್ ಅಂತ. ಈ 3 ವೈದ್ಯರಿಗೆ ಶ್ರೇಷ್ಠ ವೈದ್ಯರಿಂದ ಈ ವರ್ಷದ ಬಿರುದು ಕೊಟ್ಟು ಸರ್ಕಾರದಿಂದಲೇ ಬ್ಯಾಂಕೆಟ್ ಹಾಲಲ್ಲಿ ವಿಧಾನಸೌಧದಲ್ಲಿ ಒಂದು ಒಳ್ಳೆಯ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಇಡೀ ಸ್ಟೇಟ್ ಡಾಕ್ಟರ್ಸ್ಗೆ ಎಲ್ಲ ಸನ್ಮಾನ ಮಾಡಲಾಯಿತು. ನಮ್ಮ ಹೆಮ್ಮೆಯಿಂದ ನಮ್ಮ 3 ಡಾಕ್ಟರ್ಸ್ ನಮ್ಮ ಜಿಲ್ಲೆಯಿಂದ ಈ ನಮ್ಮ ಜಿಲ್ಲಾ ಆಸ್ಪತ್ರೆಯ 3 ವೈದ್ಯರಿಗೆ ಸನ್ಮಾನ ಮಾಡಿದರು. ನಮಸ್ಕಾರ ವೀಕ್ಷಕರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ನಾನು ವೈದ್ಯ ಡಾಕ್ಟರ್ ದಿನೇಶ್ ಕುಮಾರ್, ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ABARK ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಭಿಯಾನ ಅಡಿಯಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆ ನೇತ್ರಶಾಸ್ತ್ರ ವಿಭಾಗದಲ್ಲಿ ಹೆಚ್ಚು ಸಾರ್ವಜನಿಕ ಸೇವೆಗಳನ್ನು ನೀಡಿರುವುದಕ್ಕಾಗಿ ಬೆಂಗಳೂರು ವಿಭಾಗ ಮಟ್ಟದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ದಿನಾಂಕ 1/7/2024 ತುಮಕೂರು ಜಿಲ್ಲಾ ಆಸ್ಪತ್ರೆಯ ಪರವಾಗಿ ನಾನು ಸ್ವೀಕರಿಸಿರುತ್ತೇನೆ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ದಿನಾಂಕ 1/7/2024 ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಸಹಿತ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಲವಾರು ಹಿರಿಯ ಅಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನನಗೆ ಪ್ರಶಸ್ತಿ ನೀಡಿರುತ್ತಾರೆ. ಇದಕ್ಕಾಗಿ ನಾನು ನಮ್ಮ ತುಮಕೂರು ಜಿಲ್ಲೆಯ ಸಾರ್ವಜನಿಕರಿಗೆ, ತುಮಕೂರು ಜಿಲ್ಲಾ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ವರ್ಗದವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ನಮ್ಮ ನೇತ್ರಶಾಸ್ತ್ರ ವಿಭಾಗದಲ್ಲಿ ನಮ್ಮ ಕಣ್ಣು ಪೊರೆ ಶಸ್ತ್ರಚಿಕಿತ್ಸೆ ಸಾಮಾನ್ಯವಾಗಿ ಪ್ರತಿದಿನ ನಮ್ಮಲ್ಲಿ ನಡೆಯುತ್ತಿದ್ದು, ಇದರೊಂದಿಗೆ ಮಧುಮೇಹ ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಗ್ಲಕೋಮಾ, ಸ್ಕ್ವಿಂಟ್ ಈ ತರದ ನಮ್ಮ ನೇತ್ರಶಾಸ್ತ್ರದಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿರ್ತವೆ. ಇದರೊಂದಿಗೆ ಕಣ್ಣಿನ ಮುಂಭಾಗದಲ್ಲಿರುವ ಕಾರ್ನಿಯಾ ಕಪ್ಪುಗುಡ್ಡೆಗೆ ಉಂಟಾಗಬಹುದಾದಂತ ತೊಂದರೆಗಳಿಗೂ ಸಹ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿದೆ. ನೇತ್ರ ಬ್ಯಾಂಕ್ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಎಂಬ 2 ವಿಶೇಷ ಘಟಕಗಳನ್ನು ನಮ್ಮ ತುಮಕೂರು ಜಿಲ್ಲಾ ಆಸ್ಪತ್ರೆ ನೇತ್ರ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ನಿರ್ಮಾಣ ಮಾಡಿರುತ್ತೇವೆ ಹಾಗೂ ಕಾರ್ಯನಿರ್ವಹಿಸುತ್ತಾ ಇದೆ. ನಯನಾಮೃತ ಎಂಬ ಒಂದು ಹೊಸ ನೇತ್ರ ಶಸ್ತ್ರಚಿಕಿತ್ಸಾ ಸಂಕೀರ್ಣವನ್ನು ಸಹ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಸಹಯೋಗದಲ್ಲಿ ವಿಶೇಷ ಅನುದಾನ ಪಡೆದು ನಿರ್ಮಿಸಿರುತ್ತೇವೆ. ಇದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಆಸ್ಪತ್ರೆಗೆ ಸಂದಿರುವ ವಿಶೇಷ ಹೆಮ್ಮೆ. ಇದರ ಕಾರ್ಯನಿರ್ವಹಣೆಯನ್ನು ನಾನು ಕಳೆದ 5-6 ವರ್ಷಗಳಿಂದ ಸುಸೂತ್ರವಾಗಿ ನಿರ್ವಹಿಸುತ್ತಿದ್ದು, ತುಮಕೂರು ಜಿಲ್ಲಾದ್ಯಂತ ಹಾಗೂ ನೆರೆಹೊರೆಯ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಿಂದ ಬರುವಂತ ಮಧುಮೇಹ ಮತ್ತು ಕಾರ್ನಿಯಾ ಸಂಬಂಧಪಟ್ಟಂತ ರೋಗಿ ಬಂಧುಗಳಿಗೆ ನಾವು ಸೂಕ್ತವಾದ ಚಿಕಿತ್ಸೆಯನ್ನ ನೀಡ್ತಾ ಇರ್ತೇವೆ.
ನಾನು ಡಾಕ್ಟರ್ ಚಂದ್ರಶೇಖರ್, ಜಿಲ್ಲಾ ಆಸ್ಪತ್ರೆ ತುಮಕೂರು ಇಲ್ಲಿ ಅರವಳಿಕೆ ತಜ್ಞನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. 2023ನೇ ಸಾಲಿನ ಶ್ರೇಷ್ಠ ಅರವಳಿಕೆ ತಜ್ಞ ಎಂಬ ಪ್ರಶಸ್ತಿಗೆ ನಾನು ರಾಜ್ಯ ಸರ್ಕಾರದಿಂದ ಕೊಡುವ ಪ್ರಶಸ್ತಿಗೆ ನಾನು ಭಾಜನನಾಗಿರುತ್ತೇನೆ. ನನ್ನ ಸೇವೆಯಾದ ಕೋವಿಡ್ ರೋಗದ ಕಾಲದಲ್ಲಿ ನನ್ನ ಸೇವೆಯನ್ನು ನನ್ನ ಕಾಯಕವನ್ನು ಸರ್ಕಾರ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನನಗೆ ನೀಡಿರುತ್ತದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಹಾಗೂ ನನಗೆ ಸಹಕಾರ ನೀಡಿದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಕೃತಜ್ಞನಾಗಿರುತ್ತೇನೆ. ಕೋವಿಡ್ ನಂತರದ ಸೇವೆ ಅಲ್ಲದೆ ನಾವು ಇಲ್ಲಿ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು MD ಮತ್ತೆ MS ಅಂತ ನೀವು ಡಿಗ್ರಿಗಳನ್ನ ಕೇಳಿರ್ತೀರಾ. ಅದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ DNB ಅಂತಕ್ಕಂತಹ ಒಂದು ಪೋಸ್ಟ್ MBBS ಡಿಗ್ರಿಯನ್ನ ತರಲಿಕ್ಕೆ, ಜಿಲ್ಲಾಸ್ಪತ್ರೆಗೆ ತರಲಿಕ್ಕೆ ನನ್ನ ಪರಿಶ್ರಮವನ್ನ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಾದ ನೀವು ಕೇಳಿರ್ತಕ್ಕಂಥದ್ದು ಕಾಯಕಲ್ಪ ಮತ್ತೆ ಲಕ್ಷ್ಯ, ಮುಸ್ಕಾನ್ ಈ ತರದ ಕಾರ್ಯಕ್ರಮಗಳಲ್ಲಿ ನನ್ನ ಸೇವೆಯನ್ನ ಸರ್ಕಾರ ಗುರುತಿಸಿದೆ. ಅದಕ್ಕೆ ನಾನು ಆಭಾರಿಯಾಗಿರುತ್ತೇನೆ. ಮತ್ತೆ ನಾವು ತೀವ್ರ ನಿಗಾ ಘಟಕದಲ್ಲಿ ಕೂಡ ಸುಮಾರು ಬದಲಾವಣೆಗಳನ್ನ ತಂದಿರುತ್ತೇವೆ. ಕೃತಕ ಉಸಿರಾಟದ ಚಿಕಿತ್ಸೆ ಅಂದ್ರೆ ವೆಂಟಿಲೇಟರ್ ಚಿಕಿತ್ಸೆ ಅಂತ ಏನ ಕರಿತೀವಿ. ಇದಕ್ಕಾಗಿ ನಮ್ಮ ರೋಗಿಗಳು ಬೇರೆ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗಿತ್ತು, ಕಾರ್ಪೊರೇಟ್ ಆಸ್ಪತ್ರೆ ಅಥವಾ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಿಗೆ. ಅದನ್ನ ನಾವು ತಪ್ಪಿಸಿ ಸುಸಜ್ಜಿತವಾಗಿರತಕ್ಕಂಥ ಒಂದು ತೀವ್ರ ನಿಗಾ ಘಟಕವನ್ನ ಪ್ರಾರಂಭಿಸಿದ್ದೇವೆ. ಆ ತೀವ್ರ ನಿಗಾ ಘಟಕದಲ್ಲಿ ಉಸಿರಾಟ ನಿಂತಂತಂದ್ರೆ ವಿಷಾಪ್ರಾಶನಗೊಂಡು ಅಥವಾ ಹಾವು ಕಡಿದುಕೊಂಡು ಉಸಿರಾಟ ನಿಂತಹ ರೋಗಿಗಳಿಗೆ ನಾವು ವೆಂಟಿಲೇಟರ್ ಚಿಕಿತ್ಸೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ನಮ್ಮ ಒಂದು ಆಪರೇಷನ್ ಥಿಯೇಟರ್ ಏನಿದೆ ಅಲ್ಲಿ ನಾವು 3ನೇ ತೀವ್ರತರವಾದ ಅಂದ್ರೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈಗ ಸುಮಾರು 6 ತಿಂಗಳ ಹಿಂದೆ ನಾವು 6 ಗಂಟೆಗೂ ಮೀರಿದ ಹೊಟ್ಟೆಯಲ್ಲಿರ್ತಕ್ಕಂಥ ಗೆಡ್ಡೆಯನ್ನ ತೆಗೆದು ಆ ಒಂದು ರೋಗಿಗೆ ಗುಣಪಡಿಸಿದ್ದೇವೆ. ಈ ತರಹದ ನನ್ನ ಕಾಯಕವನ್ನ ಸರ್ಕಾರ ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ನೀಡಿರುತ್ತದೆ. ಇದಕ್ಕಾಗಿ ನಾನು ಸರ್ಕಾರಕ್ಕೆ ಮತ್ತು ತುಮಕೂರಿನ ಜನತೆಗೆ ಯಾವಾಗಲೂ ಆಭಾರಿಯಾಗಿರುತ್ತೇನೆ. ಡಾಕ್ಟರ್ ಚಂದ್ರಶೇಖರ್ ಎಸ್, ಅರವಳಿಕೆ ತಜ್ಞ, ಜಿಲ್ಲಾಸ್ಪತ್ರೆ ತುಮಕೂರು. ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ KR ಅಂತ. ನಾನು ಯೂರಾಲಜಿಸ್ಟ್ ಆಗಿ ಕಳೆದ 2015ರಿಂದ ಈ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಯೂರಾಲಜಿ ಡಿಪಾರ್ಟ್ಮೆಂಟು ನಾನು ಈ ಆಸ್ಪತ್ರೆಗೆ ಬಂದಾಗ ಯೂರಾಲಜಿ ಡಿಪಾರ್ಟ್ಮೆಂಟು ಇರಲಿಲ್ಲ. ಸೊ ಯೂರಾಲಜಿ ಡಿಪಾರ್ಟ್ಮೆಂಟ್ನ ನಿಧಾನಕ್ಕೆ ಸ್ವಲ್ಪ ಪೇಷಂಟ್ಗಳಿಂದ ಶುರು ಮಾಡಿ ಈಗ ಒಳ್ಳೆ ಸರ್ವಿಸು. ಪ್ರತಿದಿನ 70ರಿಂದ 80 ಹೊರ ರೋಗಿಗಳು ಮತ್ತೆ ಪ್ರತಿ ತಿಂಗಳು 70ರಿಂದ 80 ಸರ್ಜರೀಸು ಎಲ್ಲ ಮಾಡ್ತಾ ಈ ಒಂದು ಉತ್ತಮ ಸೇವೆಯನ್ನ ಪರಿಗಣಿಸಿ ಸರ್ಕಾರ ನನಗೆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಉತ್ತಮ ವೈದ್ಯ ಪ್ರಶಸ್ತಿಯನ್ನ ಯೂರಾಲಜಿ ವಿಭಾಗದಲ್ಲಿ ಕೊಟ್ಟು ನನಗೆ ಪ್ರಶಂಸಿಸಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿರ್ತೇನೆ. ನಮ್ಮಲ್ಲಿ ಮೂತ್ರಪಿಂಡದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಕಿಡ್ನಿ ಸ್ಟೋನ್ಸು, ಪ್ರೋಸ್ಟೇಟ್ ಗ್ರಂಥಿ ಮತ್ತೆ ಯೂರಾಲಜಿ ಸಂಬಂಧಪಟ್ಟಂತ ಮೂತ್ರಪಿಂಡ ಮತ್ತೆ ಮೂತ್ರಕೋಶ, ನಾಳದ ಸಂಬಂಧಪಟ್ಟಂತ ಕ್ಯಾನ್ಸರ್ ಚಿಕಿತ್ಸೆಗಳು ಇವೆಲ್ಲವಕ್ಕೂ ಕೂಡ ನಮ್ಮಲ್ಲಿ ಚಿಕಿತ್ಸೆಗೆ ರೋಗಿಗಳು ಬಂದು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈವೇಟ್ ಅಲ್ಲಿ ಈ ಸರ್ಜರೀಸ್ಗೆಲ್ಲ ತುಂಬಾ ಕಾಸ್ಟ್ಲಿ ಆಗೋದ್ರಿಂದ ಅವ್ರು ಬಡವರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಅವರು ಮಾಡಿಸ್ಕೊಳ್ಲಿಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ನಾವು ಅವನ್ನ ABRK ನಲ್ಲಿ ಉಚಿತವಾಗಿ ಮಾಡಿ ಇದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಇವೆಲ್ಲ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗ್ತಾ ಇರೋದಕ್ಕೆ ಆಮೇಲೆ ಕೊಡ್ಲಿಕ್ಕೆ ನಮ್ಗೆ ಅವಕಾಶನೂ ಇರೋದಕ್ಕೆ ನಾನು ಸರ್ಕಾರಕ್ಕೆ ಯಾವಾಗಲೂ ಸರ್ಕಾರ ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಋಣಿಯಾಗಿರ್ತೇನೆ. ಧನ್ಯವಾದಗಳು.